ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 48. ಗೌತಮನು ಇಂದ್ರನನ್ನು ಅಹಲ್ಯೆಯನ್ನು ಶಪಿಸಿದುದು. ಸುಮತಿ ರಾಜನಿಗೂ ವಿಶ್ವಾಮಿತ್ರ ಮಹರ್ಷಿಗೂ ಪರಸ್ಪರ ಕುಶಲ ಪ್ರಶ್ನೆಗಳಾದ ಮೇಲೆ ಸುಮತಿಯು ವಿಶ್ವಾಮಿತ್ರನನ್ನು ಕುರಿತು ಇಂತೆಂದನು. ಎಲೈ ಮಹರ್ಷಿಯೇ, ನಿನಗೆ ಮಂಗಳವಾಗಲಿ. ನಿನ್ನೊಡನೆ ಬಂದಿರುವ ಈ ಕುಮಾರರು ದೇವತೆಗಳಂತೆ ಪರಾಕ್ರಮವುಳ್ಳವರಾಗಿಯೂ ಆನೆ ಸಿಂಹಗಳಂತೆ ಗಾಂಭೀರ್ಯ ವೀರ್ಯಗಳುಳ್ಳ ನಡಿಗೆಯುಳ್ಳವರಾಗಿಯೂ ಹುಲಿ ಎತ್ತುಗಳಂತೆ ಕಾಣುತ್ತಿರುವರು. ಕಮಲದ ದಳದಂತೆ ವಿಶಾಲವಾದ ನೇತ್ರಗಳನ್ನು ಹೊಂದಿರುವರು. ಖಡ್ಗವನ್ನು ಬತ್ತಳಿಕೆ ಧನಸ್ಸುಗಳನ್ನು ಧರಿಸಿರುವರು. ರೂಪದಲ್ಲಿ ಅಶ್ವಿನಿ ದೇವತೆಗಳನ್ನು ಹೋಲುತ್ತಾ ಒಳ್ಳೆಯ ಯೌವನವನ್ನು ಪಡೆದಿರುವರು. ದೇವಲೋಕದಿಂದ ಭೂಮಿಗೆ ತಾವೇ ಇಷ್ಟಪಟ್ಟು ಬಂದ ದೇವತೆಗಳಂತೆ ಕಾಣುವರು. ಈ ಕುಮಾರರು ಕಾಲುನಡಿಗೆಯಿಂದಲೇ ಇಲ್ಲಿಗೆ ಹೇಗೆ ಬಂದರು? ಏತಕ್ಕೆ ಯಾರಿಗೋಸ್ಕರವಾಗಿ ಬಂದರು? ಇವರು ಗಾತ್ರದಲ್ಲಿಯೂ ನಡೆ ನುಡಿಗಳಲ್ಲಿಯೂ ಹಾವ ಭಾವಗಳಲ್ಲಿಯೂ ಒಬ್ಬರನ್ನೊಬ್ಬರು ಹೋಲುತ್ತಾ ಅಂತರಿಕ್ಷ ಮಂಡಲವನ್ನು ಸೂರ್ಯ ಚಂದ್ರರು ಬೆಳಗುವಂತೆ ಈ ಪ್ರದೇಶವನ್ನು ಬೆಳಗುತ್ತಿರುವರು. ವೀರರಾದ ಈ ಮನುಜಶ್ರೇಷ್ಠರು ಶ್ರೇಷ್ಠವಾದ ಆಯುಧಗಳನ್ನು ಧರಿಸಿ ಕಡಿದಾದ ಕಾಡು ಮಾರ್ಗಗಳಲ್ಲಿ ಸಂಚರಿಸುತ್ತಾ ಏತಕ್ಕೆ ಬಂದಿರುವರು? ಇವರ ವಿಷಯವೆಲ್ಲವನ್ನು ಕೇಳಲಿಚ್ಛಿಸುವೆನು. ಆ ರಾಜನ ಮಾತನ್ನು ಕೇಳಿ ವಿಶ್ವಾಮಿತ್ರನು ಅವರನ್ನು ಸಿದ್ಧಾಶ್ರಮಕ್ಕೆ ಕರೆದುಕೊಂಡು ಬಂದುದನ್ನು, ರಾಕ್ಷಸರ ವಧೆಯ ವೃತ್ತಾಂತವನ್ನು ಎಲ್ಲವನ್ನು ಯಥಾರ್ಥವಾಗಿ ತಿಳಿಸಿದನು. ವಿಶ್ವಾಮಿತ್ರನ ಮಾತನ್ನು ಕೇಳಿ ದಶರಥನ ಮಕ್ಕಳಾದ ಅವರಿಬ್ಬರು ತನಗೆ ಶ್ರೇಷ್ಠರಾದ ಅತಿಥಿಗಳಾಗಿ ದೊರಕಿದುದಕ್ಕಾಗಿ ರಾಜನು ಪರಮಹರ್ಷಿತನಾಗಿ ಸತ್ಕಾರ್ಯಕ್ಕೆ ಯೋಗ್ಯರು ಮಹಾಬಲಶಾಲಿಗಳು ಆದ ಅವರನ್ನು ಶಾಸ್ತ್ರೋಕ್ತ ರೀತಿಯಲ್ಲಿ ಸತ್ಕರಿಸಿ ಗೌರವಿಸಿದನು. ಸುಮತಿ ರಾಜನಿಂದ ವಿಶೇಷವಾಗಿ ಸತ್ಕರಿಸಲ್ಪಟ್ಟ ರಾಮಲಕ್ಷ್ಮಣರು ಅಲ್ಲಿ ಒಂದು ರಾತ್ರಿ ತಂಗಿದ್ದು ಅನಂತರ ಮಿಥಿಲಾ ಪಟ್ಟಣಕ್ಕೆ ಹೊರಟರು. ಆ ಋಷಿಗಳೆಲ್ಲರೂ ಜನಕರಾಜನ ಶುಭಕರವಾದ ಪಟ್ಟಣವನ್ನು ದೂರದಿಂದ ನೋಡುತ್ತಲೇ ಸಾಧು ಸಾಧು ಎನ್ನುತ್ತಾ ಆ ಮಿಥಿಲಾ ನಗರವನ್ನು ಶ್ಲಾಘಿಸಿದರು. ರಾಮನು ಅಲ್ಲಿ ಮಿಥಿಲಾ ಪಟ್ಟಣದ ಉಪವನವೊಂದರಲ್ಲಿ ಬಹಳ ಹಳೆಯದು ಜನರಹಿತವಾದುದು ಆಗಿದ್ದರೂ ಸುಂದರವಾದ ಒಂದು ಆಶ್ರಮವನ್ನು ಕಂಡನು. ಅದನ್ನು ಕಂಡು ರಾಮನು ವಿಶ್ವಾಮಿತ್ರನನ್ನು ಕುರಿತು, ಕಾಂತಿಯುಕ್ತವಾದ ಆಶ್ರಮದಂತೆ ಕಾಣುತ್ತಾ ಋಷಿಗಳಿಂದ ಶೂನ್ಯವಾದ ಈ ಸ್ಥಳ ಯಾವುದು? ಎಲೈ ಭಗವನ್, ಪೂರ್ವದಲ್ಲಿ ಇದು ಯಾರ ಆಶ್ರಮ? ಕೇಳ ಬಯಸುವೆನು ಎಂದು ಕೇಳಿದನು. ರಾಮನ ಮಾತನ್ನು ಕೇಳಿ ಉತ್ತರ ಕೊಡುವುದರಲ್ಲಿ ಪಂಡಿತನಾದ ಮಹಾತೇಜಸ್ವಿಯಾದ ವಿಶ್ವಾಮಿತ್ರ ಮಹರ್ಷಿಯು ಉತ್ತರ ಕೊಟ್ಟನು. ಒಳ್ಳೆಯದು ರಾಘವ, ಇದು ಯಾರ ಆಶ್ರಮ? ಯಾವ ಮಹಾತ್ಮನ ಕೋಪದಿಂದ ಇದು ಶಪಿಸಲ್ಪಟ್ಟಿತು ಎಂಬುದನ್ನು ಯಥಾರ್ಥವಾಗಿ ತಿಳಿಸುವೆನು, ಕೇಳು. ಎಲೈ ನರಶ್ರೇಷ್ಠನೇ, ಪೂರ್ವದಲ್ಲಿ ಇದು ಮಹಾತ್ಮನಾದ ಗೌತಮ ಋಷಿಯ ಆಶ್ರಮವಾಗಿದ್ದು ಸ್ವರ್ಗ ಸದೃಶವಾಗಿದ್ದು ದೇವತೆಗಳಿಂದಲೂ ಕೂಡ ಪೂಜಿಸಲ್ಪಡುತ್ತಿತ್ತು. ಎಲೈ ಮಹಾಕೀರ್ತಿವಂತನಾದ ರಾಜಕುಮಾರನೇ, ಆತನು ಇಲ್ಲಿ ತನ್ನ ಪತ್ನಿಯಾದ ಅಹಲ್ಯೆಯೊಡನೆ ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡುತ್ತಿದ್ದನು. ಒಂದು ಸಲ ಆ ಗೌತಮ ಋಷಿ ಇಲ್ಲದಿರುವ ಸಮಯವನ್ನರಿತು ಶಚೀಪತಿಯಾದ ದೇವೇಂದ್ರನು ಗೌತಮ ಋಷಿಯಂತೆಯೇ ವೇಷವನ್ನು ಧರಿಸಿ ಅಹಲ್ಯೆಯನ್ನು ಕುರಿತು, ಎಲೈ ತಪೋನಿಷ್ಠಳೆ, ಕಾಮಾರ್ಥಿಗಳು ಋತುಕಾಲಕ್ಕಾಗಿ ಕಾದಿರುವುದಿಲ್ಲ. ಎಲೈ ಸುಂದರಾಂಗಿಯೇ, ನಿನ್ನೊಡನೆ ಸಂಗಮವನ್ನು ಬಯಸುತ್ತೇನೆ ಎಂದನು. ಎಲೈ ರಘುನಂದನನೇ, ಅಹಲ್ಯೆಗೆ ಆತನು ಮುನಿವೇಷದಲ್ಲಿರುವ ದೇವೇಂದ್ರನೆಂದು ತಿಳಿಯಿತು. ದುರ್ಬುದ್ಧಿಯಿಂದ ದೇವೇಂದ್ರನಲ್ಲಿ ಆಸಕ್ತಳಾಗಿ ಆತನೊಡನೆ ಭೋಗಿಸಲು ಮನಸ್ಸು ಮಾಡಿದಳು. ತನ್ನ ಮನಸ್ಸಿನ ಬಯಕೆಯನ್ನು ತೀರಿಸಿಕೊಂಡು ಆ ಸುರಶ್ರೇಷ್ಠನನ್ನು ಕುರಿತು, ಎಲೈ ಸುರಶ್ರೇಷ್ಠನೇ, ನನ್ನ ಇಷ್ಟಾರ್ಥವು ಸಿದ್ಧಿಸಿತು. ನೀನು ಬೇಗನೆ ಇಲ್ಲಿಂದ ಹೊರಟು ಹೋಗು. ಎಲೈ ದೇವೇಂದ್ರನೇ, ನನ್ನ ಮಾನವನ್ನು ಕಾಪಾಡುತ್ತಾ ನಿನ್ನನ್ನು ರಕ್ಷಿಸಿಕೊಳ್ಳುತ್ತಾ ನನ್ನನ್ನು ಸರ್ವ ವಿಷಯಗಳಲ್ಲಿಯೂ ರಕ್ಷಿಸು ಎಂಬುದಾಗಿ ಅಹಲ್ಯೆಯು ನುಡಿದಳು. ಇಂದ್ರನು ನಗುತ್ತಾ, ಎಲೈ ಸುಂದರಿಯೇ, ನಾನು ತೃಪ್ತನಾದೆನು, ನಾನು ಹೊರಟು ಹೋಗುವೆನು ಎಂದು ಅಹಲ್ಯೆಗೆ ಉತ್ತರವಿತ್ತನು. ಈ ಪ್ರಕಾರ ಇಂದ್ರನು ಆಕೆಯೊಡನೆ ಸೇರಿ ಇದ್ದು ಅನಂತರ ಆಶ್ರಮದಿಂದ ಹೊರಕ್ಕೆ ಬಂದನು. ಎಲೈ ರಾಮನೇ, ಇಂದ್ರನು ಗೌತಮನಿಗೆ ಭಯಪಟ್ಟು ಗಾಬರಿಯಿಂದ ವೇಗವಾಗಿ ಹೊರಬರುತ್ತಿರುವಷ್ಟರಲ್ಲಿ ಗೌತಮ ಮಹಾಮುನಿಯು
ಆಶ್ರಮವನ್ನು ಪ್ರವೇಶಿಸುತ್ತಿರುವುದನ್ನು ಕಂಡನು. ಗೌತಮನು ದೇವದಾನವರಿಂದ ತಿರಸ್ಕರಿಸಲು ಅಸಾಧ್ಯವಾಗಿ ತಪೋಬಲಯುತನಾಗಿ ತೀರ್ಥೋದಕದಲ್ಲಿ ಸ್ನಾನ ಮಾಡಿ ಅಗ್ನಿಯಂತೆ ತೇಜಸ್ವಿಯಾಗಿ ಸಮಿತ್ತನ್ನು ದರ್ಬೆಯನ್ನು ಕೈಯಲ್ಲಿ ಹಿಡಿದು ಬರುತ್ತಿದ್ದನು. ಆತನನ್ನು ನೋಡಿ ದೇವೇಂದ್ರನು ಭಯಗೊಂಡು ಮುಖದಲ್ಲಿ ಕಳೆಗುಂದಿದನು. ಆಗ ಮುನಿವೇಷವನ್ನು ಧರಿಸಿ ದುರ್ನಡತೆಯನ್ನೆಸಗಿದ ಇಂದ್ರನನ್ನು ಕಂಡು ಸದಾಚಾರ ಸಂಪನ್ನನಾದ ಗೌತಮ ಋಷಿಯು ಕೋಪಗೊಂಡವನಾಗಿ, ಎಲೈ ದುರ್ಬುದ್ಧಿಯುಳ್ಳವನೇ, ನೀನು ನನ್ನಂತೆ ರೂಪವನ್ನು ತಾಳಿ ಮಾಡಬಾರದ ಈ ಕೆಲಸವನ್ನು ಮಾಡಿರುತ್ತೀಯೆ. ಆದ್ದರಿಂದ ನಿನ್ನ ವೃಷಣಗಳು ಇಲ್ಲದೆ ಹೋಗಲಿ ಎಂದು ಶಪಿಸಿದನು. ಮಹಾತ್ಮನಾದ ಗೌತಮನು ರೋಷದಿಂದ ಹೀಗೆ ನುಡಿದೊಡನೆಯೇ ಇಂದ್ರನ ವೃಷಣಗಳು ಭೂಮಿಯಲ್ಲಿ ಬಿದ್ದು ಹೋದವು. ಹೀಗೆ ಇಂದ್ರನನ್ನು ಶಪಿಸಿ ಗೌತಮನು ಅಹಲ್ಯೆಯನ್ನು ಕೂಡ ಈ ಪ್ರಕಾರ ಶಪಿಸಿದನು. ನೀನು ಇಲ್ಲಿ ಅನೇಕ ಸಹಸ್ರ ವರ್ಷ ಕಾಲ ವಾಯುಭಕ್ಷಕಳಾಗಿ ಮತ್ತೆ ಯಾವ ಆಹಾರವೂ ಇಲ್ಲದೆ ಭಸ್ಮದಲ್ಲಿ ಎಲ್ಲ ಪ್ರಾಣಿಗಳಿಗೂ ಅದೃಶ್ಯಳಾಗಿದ್ದು ಈ ಆಶ್ರಮದಲ್ಲಿಯೇ ಇರೋ. ಘೋರವಾದ ಈ ವನಕ್ಕೆ ಮಹಾಪರಾಕ್ರಮಿಯು ದಶರಥ ರಾಜನ ಪುತ್ರನೂ ಆದ ರಾಮನು ಯಾವಾಗ ಬರುವನೋ ಆಗ ನೀನು ಪರಿಶುದ್ಧಳಾಗುವೆ. ಎಲೈ ದುಷ್ಟಚಾರಿಣಿಯೇ, ನೀನು ಆತನನ್ನು ಸತ್ಕರಿಸಿದ ಮೇಲೆ ಲೋಭ ಮೋಹಗಳನ್ನು ತ್ಯಜಿಸಿ ನಿನ್ನ ಹಿಂದಿನ ರೂಪವನ್ನು ಪಡೆದು ನನ್ನ ಸಮೀಪಕ್ಕೆ ಬಂದು ಸೇರುವೆ. ಮಹಾ ತೇಜಸ್ವಿಯಾದ ಗೌತಮ ಋಷಿಯು ದುಷ್ಟಚಾರಿಣಿಯಾದ ಅಹಲ್ಯೆಗೆ ಈ ಪ್ರಕಾರ ಶಾಪ ಕೊಟ್ಟು ಈ ಆಶ್ರಮವನ್ನು ಬಿಟ್ಟು ಸಿದ್ಧಾಚಾರರಿಂದ ಸೇವಿತವಾದ ಪುಣ್ಯಕರವಾದ ಹಿಮವತ್ ಪರ್ವತದ ಶಿಖರದಲ್ಲಿ ತಪಸ್ಸು ಮಾಡುತ್ತಿದ್ದನು. ಸರ್ಗ 49. ಅಹಲ್ಯ ಶಾಪ ವಿಮೋಚನೆ. ಆಗ ಋಷಣರಹಿತನಾದ ಇಂದ್ರನು ಅಗ್ನಿಯೇ ಮೊದಲಾದ ದೇವತೆಗಳನ್ನು, ಋಷಿಗಳನ್ನು, ಚಾರಣರನ್ನು ಸಂಬೋಧಿಸಿ ಭಯದಿಂದ ಬಾಡಿದ ಮುಖವುಳ್ಳವನಾಗಿ ಇಂತೆಂದನು. ಮಹಾತ್ಮನಾದ ಗೌತಮನ ತಪಸ್ಸಿಗೆ ವಿಘ್ನವನ್ನು ಮಾಡಿ ಆತನಲ್ಲಿ ಕೋಪವನ್ನು ಹುಟ್ಟಿಸಿ ನಾನು ದೇವಕಾರ್ಯವನ್ನು ನೆರವೇರಿಸಿದೆನು. ಆತನ ಕೋಪದಿಂದ ನಾನು ವೃಷಣಗಳನ್ನು ಕಳೆದುಕೊಂಡೆನು. ಅಹಲ್ಯಾದೇವಿಯು ತ್ಯಜಿಸಲ್ಪಟ್ಟಳು. ಮಹತ್ತರವಾದ ಶಾಪವನ್ನು ಕೊಟ್ಟುದರಿಂದ ಆತನ ತಪಸ್ಸನ್ನು ನಾನು ಅಪಹರಿಸಿದೆನು. ಇದೇ ದೇವಕಾರ್ಯ. ಆದ್ದರಿಂದ ದೇವಶ್ರೇಷ್ಠರೆಲ್ಲರೂ ಋಷಿಗಳು, ಚಾರಣರು ಒಟ್ಟುಗೂಡಿ ದೇವತೆಗಳಿಗಾಗಿ ಸಹಾಯ ಮಾಡಿದ ನನಗೆ ವೃಷಣಗಳು ಪುನಃ ಪ್ರಾಪ್ತವಾಗುವಂತೆ ಮಾಡಿರಿ. ಇಂದ್ರನ ಮಾತನ್ನು ಕೇಳಿ ಅಗ್ನಿಯೇ ಮೊದಲಾದ ದೇವತೆಗಳು ಮರುದ್ಗಣಗಳನ್ನೊಡಗೂಡಿ ಪಿತೃದೇವತೆಗಳ ಬಳಿಗೆ ಬಂದು ಯಜ್ಞದಲ್ಲಿ ನಿಮಗಾಗಿ ಅರ್ಪಿತವಾಗಬೇಕೆಂದಿರುವ ಈ ಹೋತನಿಗೆ ವೃಷಣಗಳಿವೆ. ನಮ್ಮ ಇಂದ್ರನು ವೃಷಣಗಳನ್ನು ಕಳೆದುಕೊಂಡಿರುವನು. ಹೋತನ ವೃಷಣಗಳನ್ನು ತೆಗೆದು ಇಂದ್ರನಿಗೆ ಬೇಗ ಕೊಟ್ಟುಬಿಡಿ. ಇನ್ನು ಮುಂದೆ ಯಾವ ಮಾನವನು ನಿಮ್ಮ ಪ್ರೀತ್ಯರ್ಥವಾಗಿ ವೃಷಣಗಳಿಂದ ಹೋತವನ್ನು ಅರ್ಪಿಸುವರೋ ಅವರು ವಿಶೇಷವಾದ ಫಲವನ್ನು ಪಡೆಯಲಿ ಎಂದರು. ಅಗ್ನಿಯ ಮಾತನ್ನು ಕೇಳಿ ಪಿತೃದೇವತೆಗಳು ಹೋತನ ವೃಷಣಗಳನ್ನು ಕಿತ್ತು ಇಂದ್ರನ ಶರೀರಕ್ಕೆ ಸೇರಿಸಿದರು. ಎಲೈ ಕಾಕುತ್ಸನೆ, ಅಂದಿನಿಂದ ಪಿತೃದೇವತೆಗಳು ಯಜ್ಞಕ್ಕೆ ಆಹ್ವಾನಿತರಾಗಿ ಬಂದಾಗ ವೃಷಣರಹಿತಗಳಾದ ಹೋತಗಳನ್ನು ಭುಂಜಿಸುತ್ತಾ ಅವುಗಳ ಅರ್ಪಣೆಗೆ ಫಲಗಳನ್ನು ಕೊಡುವರು. ಎಲೈ ರಾಘವನೇ, ಮಹಾತ್ಮನಾದ ಗೌತಮನ ತಪಸ್ಸಿನ ಪ್ರಭಾವದಿಂದ ಅಂದಿನಿಂದ ಇಂದ್ರನು ಹೋತದ ವೃಷಣಗಳನ್ನು ಹೊಂದಿರುವನು. ಎಲೈ ಮಹಾ ತೇಜಸ್ವಿಯೇ, ಆದ್ದರಿಂದ ಪುಣ್ಯಾತ್ಮನಾದ ಗೌತಮನ ಆಶ್ರಮವನ್ನು ಪ್ರವೇಶಿಸಿ ಮಹಾಭಾಗ್ಯಶಾಲಿಯಾದ ದೇವತಾ ರೂಪದಿಂದ ಕೂಡಿರುವ ಈ ಅಹಲ್ಯೆಯನ್ನು ಉದ್ಧರಿಸು. ವಿಶ್ವಾಮಿತ್ರನ ಮಾತನ್ನು ಕೇಳಿ ರಾಮನು ಲಕ್ಷ್ಮಣನೊಡನೆ ವಿಶ್ವಾಮಿತ್ರನನ್ನು ಮುಂದಿಟ್ಟುಕೊಂಡು ಆ ಆಶ್ರಮವನ್ನು ಪ್ರವೇಶಿಸಿದನು. ಒಡನೆಯೇ ತನ್ನ ತಪಸ್ಸಿನ ಪ್ರಭಾವದಿಂದ ಪ್ರಜ್ವಲಿಸುವ ತೇಜಸ್ಸಿನಿಂದ ಕೂಡಿ ಎಲ್ಲ ಜಗಗಳಿಗೂ ದೇವಾಸುರರಿಗೂ ಸಹ ಅದೃಶ್ಯಳಾಗಿದ್ದ ಮಹಾಭಾಗ್ಯಶಾಲಿನಿಯಾದ ಅಹಲ್ಯಾದೇವಿಯನ್ನು ರಾಮನು ಕಂಡನು. ಬ್ರಹ್ಮನು ಬಹಳ ಕಷ್ಟಪಟ್ಟು ಸೃಷ್ಟಿಸಿದ ದೇವಲೋಕದ ಮಾಯಾ ಸ್ವರೂಪಿಣಿಯಂತೆಯೂ ಮಂಜಿನಿಂದಲೂ ಮೋಡಗಳಿಂದಲೂ ಆವೃತವಾದ ಪೂರ್ಣಚಂದ್ರನ ಕಾಂತಿಯಂತೆಯೂ ಹೊಗೆಯಿಂದ ಆವೃತವಾದ ಉರಿಯುವ ಅಗ್ನಿಜ್ವಾಲೆಯಂತೆಯೂ ನೀರಿನ ಮಧ್ಯದಲ್ಲಿ ನೋಡಲಸಾಧ್ಯವಾದ ಹೊಳೆಯುವ ಸೂರ್ಯನ ಪ್ರಭೆಯಂತೆಯೂ ಆಕೆಯು ಇದ್ದಳು. ಗೌತಮ ಶಾಪದಿಂದ ರಾಮ ಸಂದರ್ಶನವಾಗುವವರೆಗೂ 3 ಲೋಕದ ಜನಗಳಿಗೂ ಕೂಡ ನೋಡಲು ಅಸಾಧ್ಯಳಾಗಿದ್ದ ಆಕೆಯ ಶಾಪವು ಈಗ ಮುಕ್ತಾಯವಾಗಿ ವಿಶ್ವಾಮಿತ್ರ ರಾಮಲಕ್ಷ್ಮಣರಿಗೆ ತನ್ನ ನಿಜರೂಪದಿಂದ ಕಾಣಿಸಿಕೊಂಡಳು.
ಒಡನೆಯೇ ರಾಮ ಲಕ್ಷ್ಮಣರು ಆಕೆಯ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿದರು. ಆಕೆಯು ಸಹ ಗೌತಮನ ಮಾತನ್ನು ನೆನಪಿಗೆ ತಂದುಕೊಂಡು ಅವರನ್ನು ಸತ್ಕರಿಸುತ್ತಾ ಬಹಳ ಸಂತೋಷದಿಂದ ಅವರಿಗೆ ಅರ್ಘ್ಯಪಾದ್ಯ ಆತಿಥ್ಯಗಳನ್ನು ಅರ್ಪಿಸಿದಳು. ರಾಮನು ಆಕೆಯ ಅರ್ಪಣೆಯನ್ನು ಶಾಸ್ತ್ರವಿಧಿಯಿಂದ ಸ್ವೀಕರಿಸಿದನು. ಆಗ ಅಂತರಿಕ್ಷದಲ್ಲಿ ದೇವದುಂದುಭಿ ಶಬ್ದಗಳು ಕೇಳಿಬಂದವು. ಹಿರಿದಾದ ಪುಷ್ಪವೃಷ್ಟಿಯಾಯಿತು. ಗಂಧರ್ವರು ಅಪ್ಸರಸರು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಗಾನ ಮಾಡಿದರು. ಇದನ್ನು ತನ್ನ ತಪೋಬಲದಿಂದ ತಿಳಿದ ಗೌತಮನು ಒಡನೆಯೇ ಅಲ್ಲಿಗೆ ಬಂದು ಸೇರಿದನು. ತಪೋಬಲದಿಂದ ಪರಿಶುದ್ಧಳಾಗಿ ಗೌತಮನ ವಶಕ್ಕೆ ಬಂದು ಸೇರಿದವಳಾದ ಅಹಲ್ಯೆಯನ್ನು ದೇವತೆಗಳು ಸಾಧು ಸಾಧು ಎನ್ನುತ್ತಾ ಕೊಂಡಾಡಿದರು. ಮಹಾ ತೇಜಸ್ವಿಯಾದ ಗೌತಮನು ಕೂಡ ಅಹಲ್ಯೆಯೊಡಗೂಡಿ ಸಂತೋಷವನ್ನು ಹೊಂದಿ ರಾಮನನ್ನು ವಿಧಿವತ್ತಾಗಿ ಚೆನ್ನಾಗಿ ಸತ್ಕರಿಸಿ ಅನಂತರ ಅಹಲ್ಯೆಯೊಡನೆ ತಪಸ್ಸಿಗೆ ಹೊರಟು ಹೋದನು. ಗೌತಮ ಮಹರ್ಷಿಯು ತಾನೇ ಬಂದು ವಿಧಿವತ್ತಾಗಿ ಅರ್ಪಿಸಿದ ಶ್ರೇಷ್ಠವಾದ ಸತ್ಕಾರ ಪೂಜೆಯನ್ನು ರಾಮನು ಸ್ವೀಕರಿಸಿ ಅನಂತರ ಮಿಥಿಲಾ ಪಟ್ಟಣಕ್ಕೆ ತೆರಳಿದನು. ಬಂಧುಗಳೇ, ಶ್ರೀ ವಾಲ್ಮೀಕಿ ರಾಮಾಯಣ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.